ಚಾನಲ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ 9, ಕುಟುಂಬದ ಬೆರಳುಗಳಲ್ಲಿ ಅಡಗಿರುವ ರಹಸ್ಯ. ಹನುಮಂತಪ್ಪನ ನಿಜವಾದ ಇತಿಹಾಸ ಏನು? ಬನ್ನಿ ತಿಳಿದುಕೊಳ್ಳೋಣ. ನಿಜವಾದ ರಹಸ್ಯ ಜಮೀನಿನದ್ದಲ್ಲ, ನಮ್ಮ ಕುಟುಂಬದ ಬೆರಗುಗಳಲ್ಲಿದೆ ಅಂತ ಇದರಲ್ಲಿ ಬರೆದಿದೆ. ಅಣ್ಣ, ಈ ಪತ್ರನ ಅಪ್ಪನ ಬರ್ದಿದ್ರೆ ಅವ್ರು ಯಾಕೆ ನಮ್ಮಿಂದ ಇದನ್ನ ಮರೆ ಮಾಚ್ತಿದ್ರು? ಅದಕ್ಕೆ ಉತ್ತರ ಹನುಮಂತಪ್ಪನ ಹಳೆ ಮನೆಯಲ್ಲಿ ಇರಬಹುದು ಅನಿಸ್ತೈತೆ ನನಗೆ. ಅಯ್ಯೋ, ಇಲ್ಲಿ ಎಷ್ಟು ಹಳೆಯ ವಸ್ತುಗಳಿವೆ. ಆ ಫೋಟೋ ನೋಡಿ, ಅದು ನಮ್ಮಪ್ಪನ ಫೋಟೋ ತರಾನೇ ಕಾಣ್ತಿದೆ ನೋಡಿ. ಆ ಫೋಟೋದಲ್ಲಿ ಒಂದು ಹೆಸರಿದೆ, ಆದರೆ ಅದು ನಮ್ಮ ಕುಟುಂಬದ ಹೆಸರಲ್ಲ. ಇಲ್ಲಿ ಇನ್ನೊಂದು ಡೈರಿ ಇದೆ. ನನ್ನ ಜೀವನದ ದೊಡ್ಡ ಸತ್ಯವನ್ನು ನನ್ನ ಮಕ್ಕಳಿಂದಲೂ ಮರೆಮಾಚಲಾಯಿತು. ಒಂದು ದಿನ ಅವರು ನನ್ನ ಡೈರಿಯನ್ನು ಓದಿದರೆ ನಮ್ಮ ಕುಟುಂಬದ ನಿಜವಾದ ಇತಿಹಾಸ ಅವರಿಗೆ ತಿಳಿಯುತ್ತದೆ. ಶಿವಣ್ಣ, ಅಲ್ಲಿ ನೋಡು, ಅಪ್ಪನ ಕೆಳಗೆ ಇನ್ನೊಂದು ಹೆಸರಿದೆ. ಯಾರದು? ಶಂಕರಪ್ಪ. ಆದರೆ ಶಂಕರಪ್ಪ ಅಂದ್ರೆ ವೀರಣ್ಣನ ತಂದೆ ಹೆಸರು ಅಲ್ಲವೇ? ಹಾಗಾದ್ರೆ ನಮ್ಮ ಅಪ್ಪ ಮತ್ತು ಹನುಮಂತಪ್ಪನ ಸಂಬಂಧ ಏನು? ಈ ದೇವಸ್ಥಾನ ಎಲ್ಲಿದೆ? ನಮ್ಮೂರಿನ ಹಳೆ ದೇವಸ್ಥಾನವೇ ಇದು. ನಿಜವಾದ ಉತ್ತರವನ್ನು ಹುಡುಕಬೇಕಾದರೆ ದೇವಾಲಯದ ಹಿಂಭಾಗದ ಹಳೆಯ ಕೊಠಡಿಗೆ ಹೋಗಿ. ಹಾಗಾದ್ರೆ ನಮ್ಮ ಮುಂದಿನ ಹೆಜ್ಜೆ ದೇವಸ್ಥಾನನಾ? ಹಾ, ಹೌದು, ಬನ್ನಿ ಹೋಗೋಣ. ಡೈರಿಯಲ್ಲಿ ಹೇಳಿದ ಕೊಠಡಿ ಇದೇ ಇರಬಹುದಾ? ಆದ್ರೆ ಈ ಬಾಗಿಲು ತುಂಬಾ ವರ್ಷಗಳಿಂದ ತೆಗೆದೇ ಇಲ್ಲ ಅನಿಸ್ತಿದೆ. ಹಾಗಾದ್ರೆ ನಮ್ಮ ಕುಟುಂಬದ ಬಗ್ಗೆ ದೊಡ್ಡ ಸತ್ಯನೇ ಇರ್ಬೇಕು ಅನಿಸ್ತೈತಿ ಇದ್ರೊಳಗೆ. ಇಲ್ಲಿ ನೋಡಿ, ಈ ಪೆಟ್ಟಿಗೆಯ ಮೇಲೆ ಹನುಮಂತಪ್ಪನ ಹೆಸರಿದೆ. ಹಾಗಿದ್ರೆ ಅದನ್ನ ಓಪನ್ ಮಾಡಿ ನೋಡೋಣ. ಆ ಫೋಟೋದಲ್ಲಿ ಹನುಮಂತಪ್ಪನ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ಯಾರು? ಈ ವ್ಯಕ್ತಿಯ ಮುಖ ವೀರಣ್ಣ, ನಿನ್ ಮುಖದ ಹಾಗೆ ಇದೆಯಲ್ಲ. ಏನು? ಇದು ನನ್ನ ಅಪ್ಪನ ಫೋಟೋ ಇರಬಹುದು ಅನ್ಸುತ್ತೆ ಅಲ್ವಾ? ಆದ್ರೆ ಹನುಮಂತಪ್ಪ ಮತ್ತು ನಿನ್ನ ಅಪ್ಪ ಒಟ್ಟಿಗೆ ಇಲ್ಲಿ ಹಾಕಿದ್ರು. ಶಂಕರಪ್ಪ, ನಮ್ಮ ನಡುವೆ ನಡೆದ ತಪ್ಪು ಅರ್ಥವನ್ನು ಒಂದು ದಿನ ಖಂಡಿತ ಸರಿಪಡಿಸ್ತೇನೆ. ಆದರೆ ಈಗ ಸತ್ಯ ಹೊರ ಬಂದರೆ ನಮ್ಮ ಕುಟುಂಬವೇ ಒಡೆದೋಗುತ್ತದೆ. ಅಂದರೆ ನಮ್ಮಪ್ಪ ತಪ್ಪಿಕಸ್ತನಲ್ಲವೇ? ಇಷ್ಟು ವರ್ಷ ನಾವು ಕೇಳಿದ ಸತ್ಯ ಸುಳ್ಳಾಗಿರಬಹುದು ಅಲ್ವೇ? ಅಲ್ಲಿ ನೋಡಿ, ಇನ್ನೊಂದು ಜಾಗ ಇದೆ. ಈ ಕಿಲಿ ಹಳೆ ಮನೆಯ ಮೇಲಿನ ಕೋಣೆಯ ಬಾಗಿಲದು. ಅಲ್ಲಿ ನನ್ನ ಜೀವನದ ಕೊನೆಯ ಸತ್ಯ ಅಡಗಿದೆ. ಹಾಗಾದ್ರೆ ಇನ್ನೂ ಒಂದು ರಹಸ್ಯ ಬಾಕಿ ಇದೆ. ಶಿವಣ್ಣ, ಅಲ್ಲಿ ಯಾರೋ ಇದ್ದಾರೆ. ನಿಲ್ಲು. ನೆಲದಲ್ಲಿ ಒಂದು ಹಳೆಯ ಕಪ್ಪು ರುಮಾಲು ಮಾತ್ರ ಬಿದ್ದಿರುತ್ತದೆ. ಇದು ಕಪ್ಪು ಕಾರಿನದೇ ಇರಬಹುದಾ? ಏನತ್ತ, ಹೋ ಬಂದ್ರೆ? ಹೋ ಬಂದ್ವಿ. ಇಲ್ಲಿ ಯಾರೋ ಇದ್ರಪ್ಪ ಆಗಲೇ. ಅವ್ರದ್ದು ಕಪ್ ಕೊಟ್ಟು ಟೋಪಿ ಸಿಕ್ಕತಿ. ಹೌದಾ? ಒಂದು ಕಿಲಿ ಸಿಕ್ಕತಿ. ಈ ಕಿಲಿ ಯಾವ ಬಾಗ್ಲನ್ನ ತೆರೆಯುತ್ತೆ ಅನ್ನೋದೇ ಈ ದೊಡ್ಡ ಪ್ರಶ್ನೆ. ಯಾವ ಕಿಲಿ ತೋರಿಸ? ಇದ ಕಿಲಿ ನೋಡು. ಈ ಕಿಲಿನ, ಈ ಕಿಲಿ ಹಳೆ ಮನೆ ಮೇಲೆ ಕೋಣೆದಿರ್ಬೇಕು. ಅಲ್ಲಿ ಹನುಮಂತಪ್ಪನ ಕೊನೆ ಸತ್ಯ ಇರ್ಬೋದು ಅನ್ಸುತ್ತಂಗಾದ್ರ. ನಾಳೆ ಬೆಳಿಗ್ಗೆ ಆ ಕೋಣೆನ ತೆಗಿತೀನಿ. ನಮ್ಮಪ್ಪ ಇಷ್ಟು ವರ್ಷ ಏನ್ ಮರೆ ಮಾಚಿದ್ರು ಅನ್ನೋದು ಗೊತ್ತಾಗಬೇಕು. ಅದೇನೇ ಸತ್ಯ ಇರ್ಲಿ, ಈಗ ಅದ್ ನನ್ನ ಮುಂದೆ ಬರ್ಲೇಬೇಕದು. ಅದೇ ಶಬ್ದ, ಕಪ್ಪು ಕಾರು. ಅಲ್ಲಿ ನೋಡಿ, ಎಲ್ರು ದೂರದಲ್ಲಿ ಕಪ್ಪು ಕಾರು ನಿಂತಿದೆ. ಕಾರಿನ ಒಳಗಡೆಯಿಂದ ಆ ವ್ಯಕ್ತಿ ನಮ್ಮ ಮನೆ ಕೋಣೆನ ನೋಡ್ತಿದ್ದಾನೆ. ಅವರು ಮೇಲಿನ ಕೋಣೆಯನ್ನು ತೆರೆದರೆ 20 ವರ್ಷಗಳ ರಹಸ್ಯ ಹೊರಬರುತ್ತದೆ. ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಅವ್ರು ನೋಡೋ ಮುಂಚೆನೆ ನಾನು ಹೋಗ್ಬೇಕು. ಹೇಗಾದ್ರೂ ಮಾಡಿ ಅವ್ರ ಹತ್ರ ಇರುವ ಕೀನ ತೆಗೆದುಕೊಳ್ಳಲೇಬೇಕು ನಾನು. ಇದೇ ಆ ಕೋಣೆ ಅನ್ಸುತ್ತೆ. ಆ ಬಿಗಿದ ಕೈ ಕೂಡ ಈ ಕೋಣೆಗೆ ಸರಿ ಹೋಯಿತು. ಬಾಗಿಲು ತೆರೆದಿತ್ತು. ಅಯ್ಯೋ, ಒಳಗೆ ಎಷ್ಟು ಧೂಳು ತುಂಬಿಕೊಂಡಿದೆಯಲ್ಲ. ಇಲ್ಲಿ ವರ್ಷಗಳಿಂದ ಯಾರು ಕಾಲಿಟ್ಟಿಲ್ಲ ಅನ್ಸುತ್ತೆ. ಅಣ್ಣ, ಇಲ್ಲಿನೂ ಕೂಡ ಒಂದು ಪೆಟ್ಟಿಗೆ ಇದೆ. ಇದೇ ಇರ್ಬೇಕು ಅಪ್ಪನ ಕೊನೆಯ ರಹಸ್ಯ. ಇದ್ರೊಳಗೆ ಇರಬಹುದು ಅನ್ಸುತ್ತೆ. ಅದು ತೆಗೆದಿದ್ದೇ ಇದೆ. ಅದ್ರ ಮೇಲ್ ಕೂಡ ಹನುಮಂತಪ್ಪ ಅಂತ ಹೆಸರು ಬರೆದಿದೆ ನೋಡಿ. ಇದು ಅಪ್ಪನೇ ಬರೆದಾಗಿದೆ. ನನ್ನ ಮಕ್ಕಳೇ, ನಾನು ಮಾಡಿದ ದೊಡ್ಡ ತಪ್ಪು ನಿಮ್ಮಿಂದ ಸತ್ಯ ಮೊರೆ ಮಾಚಿದ್ದು. ಶಂಕರಪ್ಪ ನನ್ನ ಶತ್ರುವಲ್ಲ,
ಅವನು ನನ್ನ ಸ್ವಂತ ಸಹೋದರ. ಏನು? ಹಾಗಾದರೆ ನನ್ನ ಅಪ್ಪ ಶಂಕರಪ್ಪ ಹನುಮಂತಪ್ಪ ತಮ್ಮನ? ಹೌದು ವೀರಣ್ಣ. ಅಯ್ಯೋ ದೇವರೇ, ಇಷ್ಟು ವರ್ಷ ನಾವು ಒಂದೇ ಕುಟುಂಬದವರು ಅಂತ ಗೊತ್ತೇ ಇರಲಿಲ್ಲ. ಅದಕ್ಕೇನು, ನಮ್ಮ ಕುಟುಂಬದ ಕತೆ ಇಷ್ಟು ವರ್ಷ ಗೊಂದಲವಾಗಿತ್ತು ಅಷ್ಟೇ. ಇಲ್ಲಿ ನೋಡಿ, ಇಬ್ಬರು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ನಿಂತಿರುವ ಫೋಟೋ ಇದೆ. ಇವರು ನನ್ನ ಅಪ್ಪ. ಅಂದರೆ ನಮ್ಮಿಬ್ಬರ ಕುಟುಂಬದ ಸಂಬಂಧ ಇವತ್ತಿಗಿಂತ ತುಂಬಾ ಹಳೆಯದು. ಅಣ್ಣ, ಈ ಜಮೀನು ನಮ್ಮ ಮಕ್ಕಳಿಗೂ ಉಳಿಯಬೇಕು. ಖಂಡಿತ ತಮ್ಮ, ನಮ್ಮ ಕುಟುಂಬ ಯಾವತ್ತೂ ಒಂದಾಗಿರ್ಬೇಕು. ಅಣ್ಣ, ಅಂದಾಗೆ ಈ ದಾಖಲೆಯಲ್ಲಿ ನನ್ನ ಹೆಸರು ಹಾಕಿಲ್ಲ. ನಾನೇನು ಬದಲಿಸಿಲ್ಲ ತಮ್ಮ. ಹಾಗಾದ್ರೆ ಈ ದಾಖಲೆಯನ್ನು ಯಾರು ಬದಲಾಯಿಸಿದ್ರು? ಈ ಇಬ್ಬರು ಸಹೋದರರು ಒಟ್ಟಿಗಿದ್ದರೆ ನನ್ನ ಯೋಚನೆ ಯಾವತ್ತೂ ಯಶಸ್ವಿಯಾಗಲ್ಲ. ನಮ್ಮ ನಡುವೆ ನಡೆದ ತಪ್ಪು ಅರ್ಥದ ಹಿಂದೆ ಇನ್ನೊಬ್ಬನ ಕೈವಾಡವಿತ್ತು. ಆದರೆ ಅವನ ಹೆಸರನ್ನು ನಾನು ಬಹಿರಂಗಪಡಿಸಲು ಸಾಧ್ಯವಾಗಲಿಲ್ಲ. ಅಪ್ಪ ಆ ವ್ಯಕ್ತಿಯ ಹೆಸರನ್ನು ಯಾಕೆ ಬಹಿರಂಗ ಮಾಡಿಲ್ಲ? ಬಹುಶಃ ಕುಟುಂಬವನ್ನು ರಕ್ಷಿಸಲು ಇರಬಹುದಾ? ಇಲ್ಲಿ ಇನ್ನೊಂದು ಕವರ್ ಇದೆ, ಅದನ್ನು ತೆಗೆಯಿರಿ. ಇದು ಮೂಲ ದಾಖಲೆಗಳು. ಅದರಲ್ಲಿ ಏನಿದೆ? ಈ ಜಮೀನು ಹನುಮಂತಪ್ಪ ಮತ್ತು ಶಂಕರಪ್ಪ ಇಬ್ಬರ ಕುಟುಂಬಕ್ಕೂ ಸಮವಾಗಿ ಸೇರಿದೆ. ಈ ಜಮೀನು ಹನುಮಂತಪ್ಪ ಮತ್ತು ಶಂಕರಪ್ಪ ಇಬ್ಬರ ಕುಟುಂಬಕ್ಕೂ ಸಮವಾಗಿಯೇ ಸೇರಿದೆ. ಅಂದ್ರೆ ನಮ್ಮ ಅಪ್ಪಂದಿರು ಜಗಳ ಮಾಡ್ಕೊಂಡಿದ್ ಕೂಡ ವ್ಯರ್ಥವಾಗೈತಿ. ಅಣ್ಣ, ಇಷ್ಟು ವರ್ಷ ನಾವು ಪರಸ್ಪರ ದೂರವಾಗಿದ್ದೆವು. ಇನ್ನು ಆ ತಪ್ಪು ಮತ್ತೆ ಆಗಬಾರ್ದು. ಇದೇ ನಿಮ್ಮ ಅಪ್ಪಂದಿರಿಗೂ ಬೇಕಾಗಿದ್ದಿದ್ದು. ಯಾರೂ ಹೆದರಬೇಡಿ, ಯಾರೋ ಕೆಳಗೆ ಬಂದಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ನೋಡುತ್ತೇನೆ. ಬೇಡ, ನೀನೊಬ್ಬನೇ ಹೋಗೋದು ಬೇಡ. ಎಲ್ಲರೂ ಒಟ್ಟಿಗೆ ಹೋಗೋಣ, ಬನ್ನಿ. ಅದೇ ಕಪ್ಪು ಕಾರು. ಹಾಗಾದ್ರೆ ನಮ್ಮನ್ನು ಇವತ್ತಿಗೂ ಹಿಂಬಾಲಿಸ್ತಿದ್ದಾನೆ ಅವನು. ನೀವು ಆ ಕೋಣೆಯನ್ನು ತೆರೆಯಬಾರದಿತ್ತು. ನಮ್ಮ ಕುಟುಂಬದ ಸತ್ಯ ತಿಳಿದುಕೊಳ್ಳುವುದು ನನ್ನ ಹಕ್ಕು. ಅದನ್ನೇ ನೀನು ಹೇಳ್ತೀಯ. ಆ ದಾಖಲೆಗಳನ್ನು ನನಗೆ ಕೊಡಿ. ಇಷ್ಟು ವರ್ಷ ನಮ್ಮ ಕುಟುಂಬದ ಹಿಂದೆ ಬಿದ್ದಿದ್ದನ್ನು ನೀನೇನಾ? ನಿಮಗೆ ಗೊತ್ತಾಗದೆ ಇನ್ನೂ ಹಲವು ಸತ್ಯಗಳಿವೆ. ಸತ್ಯವನ್ನು ತಿಳಿದುಕೊಂಡ್ರೆ ಹೆದರುವುದು ನೀನು, ನಾವಲ್ಲ. ಏನಾಗಿದೆ ಇಲ್ಲಿ? ಯಾಕೆಷ್ಟು ಜನ ಸೇರಿದ್ದೀರಾ? ಇವನ ನೋಡಪ್ಪ, ನಮ್ಮ ಕುಟುಂಬದ ಮೇಲೆ ಕಣ್ಣು ಹಾಕ್ಬಿಟ್ಟಾನ, ನಮ್ಮ ಹಿಂದೆ ಬಿದ್ಬಿಟ್ಟಾನ. ಏನ್ ಮಾಡ್ಬೇಕು ನಾವು? ಇವ್ ನನ್ಗೆ ಸರಿಯಾಗಿ ಒಂದು ಪಾಠ ಕಲಿಸ್ಬೇಕು. ತಪ್ಪಿಸ್ಕೊಳಕ ಬಿಡ್ಬಾರ್ದು ಇವನ್ನ. ನೀನು ಎಲ್ಲಿ ಹೋಗ್ತಿದೀಯ? ಇನ್ನು ನಿನ್ನ ಆಟ ಮುಗೀತು. ಇನ್ನು ಈ ತರ ಮಾಡಬೇಡ ನೀನು. ನೀವು ಸತ್ಯವನ್ನು ತಿಳ್ಕೊಂಡಿದ್ದೀರಿ, ಆದ್ರೆ ಈ ಕಥೆ ಇನ್ನೂ ಮುಗಿದಿಲ್ಲ. ಸತ್ಯದ ಮುಂದೆ ಯಾವುದೇ ಸಂಚು ನಿಲ್ಲಲ್ಲ. ಅಣ್ಣ, ಇನ್ನು ಮುಂದೆ ನಮ್ಮ ಕುಟುಂಬ ಯಾವತ್ತೂ ದೂರವಾಗಬಾರ್ದು. ನಮ್ಮ ಅಪ್ಪಂದಿರ ತಪ್ಪು ನಮ್ಮ ಸಂಬಂಧವನ್ನು ಒಡೆಯಲು ಬಿಡಲಿಲ್ಲ. ಇವತ್ತು ನಿಜವಾದ ಕುಟುಂಬ ಒಂದಾಗಿದೆ ನೋಡು. ಇಷ್ಟು ವರ್ಷಗಳ ನೋವಿಗೆ ಇವತ್ತಂತೆ ಸಿಕ್ಕಿದೆ. ಒಂದು ನಿಮಿಷ, ಇಲ್ಲಿ ಇನ್ನೊಂದು ಫೋಟೋ ಇದೆ. ಈ ಮೂರನೇ ವ್ಯಕ್ತಿ ಯಾರು? ನನಗೂ ಗೊತ್ತಿಲ್ಲ. ಆದ್ರೆ ಅವನ ಮುಖ ಎಲ್ಲೋ ನೋಡಿದ ಹಾಗಿದೆ. ಅಣ್ಣ, ಇದರಲ್ಲಿ ಏನೋ ಬರ್ದಿದೆ, ಆದ್ರೆ ಅಷ್ಟು ಸರಿಯಾಗಿ ಕಾಣ್ತಿಲ್ಲ. ನಮ್ಮ ಕುಟುಂಬದ ನಾಶಕ್ಕೆ ನಿಜವಾದ ಕಾರಣ ವ್ಯಕ್ತಿ ಇವನೇ. ಅಯ್ಯೋ, ಹಾಗಾದ್ರೆ ಇಡೀ ಕಥೆಯ ಹಿಂದೆ ಏನಿದ್ದಾನ? ವ್ಯಕ್ತಿ ಯಾರು ಅನ್ನೋದನ್ನ ಇವಾಗಲೇ ಕಂಡುಹಿಡಿಯಲೇಬೇಕು ನಾವು. ಅಣ್ಣ, ಈಗ ನಮ್ಮ ಕುಟುಂಬದ ಸತ್ಯವನ್ನ ಸಂಪೂರ್ಣವಾಗಿ ತಿಳಿಯುವ ಸಮಯ ಬಂದಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಭಾಗ ಮುಂದುವರಿಯುತ್ತದೆ. ಮುಂದಿನ ಎಪಿಸೋಡ್ 10. ಫೋಟೋದಲ್ಲಿರುವ ಮೂರನೇ ವ್ಯಕ್ತಿ ಯಾರು? ಹನುಮಂತಪ್ಪನ ಕುಟುಂಬವನ್ನು ಒಡೆದ ನಿಜವಾದ ಸಂಚುಕೋರ ಯಾರು? ಬನ್ನಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಹುಡುಗಿನ ಬೆಳೆಸಿ. ಥ್ಯಾಂಕ್ ಯು.